ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ನಮ್ಮ ಸುಬ್ಬು ಮದುವೆ ಹೇಗಾಯಿತು ಅಂತ ನೋಡೋಣ. ನಾವಿನ್ನೂ ಎದ್ದೇ ಇರಲಿಲ್ಲ, ಆಲ್ರೆಡಿ ವಾದ್ಯದವರೆಲ್ಲ ಬಂದುಬಿಟ್ಟಿದ್ದಾರೆ. ಎಲ್ಲರೂ ಬೇಗ ಬೇಗ ಟಿಫನ್ ಮಾಡಿ ಬೇಗ ರೆಡಿ ಆದ್ವಿ. ಎಲ್ರಿಗೂ ಉಡುಗೊರೆ ಕೊಡ್ತಾಯಿದ್ರು, ಹಾಗೆ ನಾವು ಎಲ್ಲರೂ ಇಸ್ಕೊಂಡ್ವಿ. ಮದುಮಗ ರೆಡಿಯಾಗಿ ಬಂದರು. ಆಮೇಲೆ ಇನ್ನೇನು ಹೊರಡೋದು ಟೈಮ್ ಆಯಿತು, ಎಲ್ಲರೂ ಹೊರಟ್ವಿ. ಆಮೇಲೆ ಎಲ್ಲರೂ ಹೊರಟ್ವಿ, ಛತ್ರಕ್ಕೆ ಬಂದು ರೀಚ್ ಆದ್ವಿ. ಅವರು ನಮಗೆ ವೆಲ್ಕಮ್ ಮಾಡ್ತಾಯಿದ್ರು. ಮದುಮಗಳ ಅಣ್ಣ ಮದುಮಗನ ಪಾದ ತೊಳೆಯೋ ಶಾಸ್ತ್ರ ಮಾಡ್ತಾರೆ. ಮಡಿಲಕ್ಕಿ ತುಂಬುವ ಶಾಸ್ತ್ರ ಮಾಡ್ತಾ ಇದ್ರು. ಆಮೇಲೆ ಮದುಮಗಳು ಮಂಟಪಕ್ಕೆ ಎಂಟ್ರಿ ಕೊಟ್ಟಳು. ಮದುಮಗ ಹುಡುಗಿಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ, ಬಟ್ ಅಂತರ್ಪಟ ಹಿಡಿಯೋ ಶಾಸ್ತ್ರ ಮಾಡ್ತಾ ಇದ್ರು. ಕೊನೆಗೂ ಹುಡುಗಿ ಬಂದೇ ಬಿಟ್ಲು. ಹಾರ ಹಾಕೋವಾಗ ಹಾರ ಸಿಕ್ಕಾಕೊಂತು, ಪಾಪ ಅವಳೇ ರಿಮೂವ್ ಮಾಡ್ಕೊಂಡ್ಲು. ತುಂಬ ಬ್ರಿಲಿಯಂಟ್ ಇದ್ದಾಳೆ ಹುಡುಗಿ ಮಾತ್ರ. ಈ ವಿಡಿಯೋಗ್ರಾಫರ್ಗೆ ನಾನು ಸ್ವಲ್ಪ ಪ್ರಾಬ್ಲಮ್ ಕೊಟ್ಟೆ ಅನಿಸ್ತು ನನಗೆ. ಮತ್ತೆ ಏನೋ ಬೇರೆ ಶಾಸ್ತ್ರ ಮಾಡ್ತಾ ಇದ್ರು. ನೆಕ್ಸ್ಟ್ ತಾಳಿ ಕಟ್ಟುವ ಮೂಮೆಂಟ್ ಬಂದೇ ಬಿಡ್ತು. 2 ತಾಳಿ ಕಟ್ಟಿದ್ದಾನೆ. ಯಾಕೆ ಗೊತ್ತಾ? ಲವ್ ತುಂಬ ಸ್ಟ್ರಾಂಗ್ ಆಗಿರಲಿ ಅಂತ.
ಗಿಫ್ಟ್ ಕೊಡೋರಲ್ಲ, ಗಿಫ್ಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಫ್ಯಾಮಿಲಿ ಫೋಟೋಶೂಟ್ ಎಲ್ಲ ನಡೀತಾ ಇತ್ತು. ಒಂದು ಬೇಜಾರಾಯಿತು, ವಿಡಿಯೋ ಕವರೇಜ್ ಫುಲ್ ಮಾಡೋಕ್ಕಾಗಿಲ್ಲ. ಯಾಕೆ ಗೊತ್ತಾ, ನಮ್ಮ ಸಿಸ್ಟರ್ ಬೇರೆ ತಲೆ ಸುತ್ತ ಬಂದು ಬಿದ್ದುಬಿಟ್ಲು. ಹಾಗಾಗಿ ಅವಳನ್ನು ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಬರುವಷ್ಟರಲ್ಲಿ ಎಲ್ಲ ಶಾಸ್ತ್ರಗಳೆಲ್ಲ ಮುಗಿದ್ಬಿಟ್ಟಿತ್ತು. ಇವ್ ನೋಡಿ ನಮ್ಮ ಅಕ್ಕನ ಮಗ ಅಜ್ಜ ಅಜ್ಜಿ ಜೊತೆ ಆಟ ಆಡ್ಕೊಂಡಿದ್ದಾನೆ. ಈ ಪೆಟ್ಟಿಗೆ ಎತ್ಕೊಳ್ಳೋದು ಒಂದು ಶಾಸ್ತ್ರ ಅಂತೆ. ಇದರಲ್ಲಿ ಹುಡುಗಿಯ ಒಡವೆ ಮತ್ತು ವಸ್ತ್ರಗಳು ಇರುತ್ತಂತೆ. ಹೊರಡೋದು ಅಂತ ಹೇಳಿದ ತಕ್ಷಣ ನಮ್ಮ ಅಕ್ಕನ ಮಗ ಹೊರಟ್ಬಿಟ್ಟಿದ್ದಾನೆ ಒಬ್ಬನೇ. ಆಮೇಲೆ ಮತ್ತೆ ಹೊರಡೋದು ಸ್ವಲ್ಪ ಲೇಟ್ ಇದೆ ಅಂತ ಹೇಳಿದ ಮೇಲೆ ರಿಟರ್ನ್ ಬಂದ ಅವನು. ಹುಡುಗಿನ ನಮ್ಮನೆಗೆ ಕಳಿಸಿಕೊಡುವ ಶಾಸ್ತ್ರ ನಡೀತಾ ಇತ್ತು. ಪಾಪ ಎಲ್ಲರೂ ಅಳ್ತಾ ಇದ್ರು. ಅದನ್ನು ನೋಡಿ ನನಗೆ ಸಖತ್ತಾಗಿ ಫೀಲ್ ಆಯಿತು. ಅದಕ್ಕೆ ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು. ಮದುಮಗಳನ್ನು ಅವ್ರ ಅಣ್ಣಂದಿರು ಎತ್ಕೊಂಡು ಬರ್ತಾ ಇದ್ರು. ಇದು ಸಹ ಒಂದು ಶಾಸ್ತ್ರ ಅಂತೆ. ಇಷ್ಟು ಬೇಗ ಮದುವೆ ಮುಗ್ದೇ ಹೋಯ್ತಾ? ಇನ್ನೇನು ನಮ್ಮನೆಗೆಲ್ಲರೂ ಓಡ್ತಾ ಇದ್ದೀವಿ. ಇವಳಿಗೆ ಕೇಕ್ದೇ ಟೆನ್ಷನ್ನು. ಸರಿ ಸರಿ ನೀನು ಹೊರಡು, ನಾವು ಕೇಕ್ ತೊಗೊಂಡು ಬರ್ತೀವಿ. ಬಾಯ್ ಬಾಯ್. ಮದುವೆ ಮುಗಿಸ್ಕೊಂಡು ಮತ್ತೆ ನಮ್ಮೂರಿಗೆ ರೀಚ್ ಆದ್ವಿ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಬರಲಿ ಅಂತ. ಗಿಫ್ಟ್ಸ್ ಎಲ್ಲ ತುಂಬ ಕೊಟ್ಟಿದ್ರು. ಎಲ್ಲ ಎತ್ಕೊಂಡು ಬರ್ತಾ ಇದ್ರು ಊರಿನವರೆಲ್ಲ. ಆಮೇಲೆ ಮದುಮಗ ಮತ್ತು ಮದುಮಗಳು ಇಬ್ಬರು ನಮ್ಮ ಮನೆಗೆ ಎಂಟ್ರಿ ಕೊಟ್ಟರು. ಮತ್ತೆ ಶಾಸ್ತ್ರ ಮಾಡ್ತಾಯಿದ್ರು. ಹೊಸಿಲು ದಾಟಿ ಒಳಗಡೆ ಬರುವ ಶಾಸ್ತ್ರ ಮಾಡ್ತಾಯಿದ್ರು. ಒಳಗಡೆ ಎಂಟ್ರಿ ಕೊಟ್ಟಳು. ಹೊಸ ಬಾಳಲಿ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಆಮೇಲೆ ದೀಪ ಹಚ್ಚುವ ಶಾಸ್ತ್ರನೂ ಸಹ ಮಾಡಿದ್ದು ಆಯಿತು. ಮತ್ತೆ ಇನ್ನೇನೋ ಶಾಸ್ತ್ರ ಮಾಡ್ತಾಯಿದ್ರು. ಎಲ್ಲರೂ ಅಕ್ಷತೆ ಹಾಕ್ತಾಯಿದ್ರು. ಕೇಕ್ ತಗೋಬಾ ಅಂದಿದ್ಲು. ಅಂತೂ ಇಂತೂ ಕೇಕ್ ತೊಗೊಂಡು ಬಂದು ವೆಲ್ಕಮ್ ಕೇಕ್ನ ಕಟ್ ಮಾಡಿಸಿದ್ವಿ. ಎಲ್ಲರೂ ವೆಲ್ಕಮ್ ಮಾಡಿದ್ವಿ ಅವಳಿಗೆ. ಎಲ್ಲರೂ ರೋಸ್ ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ವಿ. ಯಾರೋ ಬ್ಯಾಕ್ ಸೈಡಿಂದ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾ ಇದ್ರು. ಬಟ್ ಯಾರಂತ ಗೊತ್ತಾಗಿಲ್ಲ.
ಅವರಿಗೆ ಉಡುಗೊರೆ ಕೊಡೋದು ಮಿಸ್ ಆಗಿತ್ತು. ಹಾಗಾಗಿ ನಮ್ಮ ಮನೆಗೆ ಬಂದ ಮೇಲೆ ಅವರಿಗೆಲ್ರಿಗೂ ಉಡುಗೊರೆ ಕೊಟ್ವಿ. ಲಾಸ್ಟಲ್ಲಿ ಗೇಮ್ ಇಟ್ಟಿದ್ವಿ. ಈ ಗೇಮಲ್ಲಿ ವಿನ್ ಆಗಿದ್ದು ಯಾರು ಅಂತ ನೀವೇ ನೋಡಿ, ನಾನು ಹೇಳಲ್ಲ. ಫೈನಲಿ ನಾವೇ ವಿನ್ ಆದರೂ ಖುಷಿ ಆಯಿತು. ಮದುವೆ ಮುಗೀತು. ಇನ್ನು ನಾಳೆ ಏನಾಗುತ್ತೆ ನೋಡೋಣ. ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಇತ್ತು, ಹಾಗೆ ಎಲ್ಲರೂ ಪೂಜೆ ಕೂತ್ಕೊಂಡ್ವಿ. ಹಾಗೆ ದೇವರ ಕತೆ ಸಹ ಹೇಳಿದ್ರು, ಚೆನ್ನಾಗಿತ್ತು ದೇವರ ಕತೆ. ಮುಂದೆ ನೋಡಿ ದೇವರು ಎಷ್ಟು ಪವರ್ಫುಲ್ ಅಂತ, ಹೆಂಗೆ ಪ್ರಸಾದ ಕೊಡುತ್ತೆ ನೋಡ್ತಾ ಇರಿ. ನೋಡಿ ಮುಂದೆ ಗೊತ್ತಾಗುತ್ತೆ. ದೇವ್ರ ಪೂಜೆ ಎಲ್ಲ ಮುಗೀತು. ಆಮೇಲೆ ಊಟಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ಊಟ ಮಾಡಿದ್ವಿ. ಇಲ್ಲಿ ನೋಡಿ, ಇಲ್ಲಿಬ್ಬರು ಟ್ವಿನ್ಸನ್ನ ತೋರಿಸ್ತೀನಿ ನೋಡಿ. ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ತಾಯಿದ್ರು, ಫ್ಯಾಮಿಲಿ ಮ್ಯಾಟರ್. ಹಾಗೆ ಸುಮ್ಮನೆ ಹೊರಗಡೆ ಎಲ್ಲ ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡೆ. ಇವಳು ನೋಡಿ ನನಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಎಲ್ಲರೂ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್.